ನಮಸ್ಕಾರ ಸ್ನೇಹಿತರೆ, ಪ್ರಗತಿ ಚಾನಲ್ಗೆ ಆತ್ಮೀಯವಾದಂಥ ಸ್ವಾಗತ ಸ್ನೇಹಿತರೆ. ಇಂದಿನ ಅಡಿಕೆಯ ಧಾರಣೆಯನ್ನು ನೋಡಿಕೊಂಡು ಬರೋಣ ಸ್ನೇಹಿತರೆ. ಹೊಸದಾಗಿ ಯಾರು ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದರೆ ಚಾನಲನ್ನು ತಪ್ಪದೆ ಈಗಲೇ ಸಬ್ಸ್ಕ್ರೈಬ್ ಆಗಿ. ನಾವು ಪ್ರತಿದಿನದ ಬೆಲೆಗಳ ಅಪ್ಡೇಟ್ ನೀಡ್ತಾ ಇರ್ತವೆ. ಚಾನಲನ್ನು ತಪ್ಪದೆ ಈಗಲೇ ಸಬ್ಸ್ಕ್ರೈಬ್ ಆಗಿ. ಇಂದು ಅಡಿಕೆಯ ಧಾರಣೆಯನ್ನು ನೋಡಿಕೊಂಡು ಬರೋಣ ಬನ್ನಿ ರೈತ ಬಾಂಧವರೇ. ಇಂದು ಮೊದಲನೇದಾಗಿ ನೋಡ್ಬೋದು ರೈತರೇ, ಇಂದು ಸಾಗರದಲ್ಲಿ ಸಿಪ್ಪೆಗೋಟು ಅಡಿಕೆ ಬಂದು ಒಂದು ಕ್ವಿಂಟಲ್ಗೆ 14,000ದಿಂದ 22,000, 14,000ದಿಂದ 22,000 ರೂಪಾಯಿವರೆಗೆ ಒಂದು ಕ್ವಿಂಟಲ್ಗೆ ಬೆಲೆಯನ್ನು ಹೊಂದಿದೆ ಸಾಗರದಲ್ಲಿ ಸಿಪ್ಪೆಗೋಟಿಗೆ. ಹಾಗೆ ಶಿಕಾರಿಪುರದಲ್ಲಿ ರಾಶಿ ಅಡಿಕೆಯ ಬೆಲೆ ನೋಡುವುದಾದರೆ ಒಂದು ಕ್ವಿಂಟಲ್ಗೆ ಶಿಕಾರಿಪುರದಲ್ಲಿ 48,000ದಿಂದ 52,000, 48,000ದಿಂದ 52,000 ರೂಪಾಯಿವರೆಗೆ ಒಂದು ಕ್ವಿಂಟಲ್ಗೆ ಬೆಲೆಯನ್ನು ಹೊಂದಿದೆ. ಹಾಗೆ ಸಾಗರದಲ್ಲಿ ನೋಡುವುದಾದರೆ ಬಿಳಿಗೋಟು ಅಡಿಕೆಯ ಬೆಲೆ ಒಂದು ಕ್ವಿಂಟಲ್ಗೆ 28,000ದಿಂದ 31,000, 28,000ದಿಂದ 31,000 ರೂಪಾಯಿವರೆಗೆ ಸಾಗರದಲ್ಲಿ ಬಿಳಿಗೋಟು ಅಡಿಕೆಯ ಬೆಲೆ ಹೊಂದಿದೆ. ಹಾಗೆ ಸಾಗರದಲ್ಲಿ ಚಾಲಿ ಅಡಿಕೆಯ ಬೆಲೆ ನೋಡುವುದಾದರೆ ಒಂದು ಕ್ವಿಂಟಲ್ಗೆ 34,000ದಿಂದ 40,000, 34,000ದಿಂದ 40,000 ರೂಪಾಯಿವರೆಗೆ ಒಂದು ಕ್ವಿಂಟಲ್ಗೆ ಬೆಲೆಯನ್ನು ಹೊಂದಿದೆ. ಸಾಗರದಲ್ಲಿ ಕೋಕೋ ಅಡಿಕೆ ಬಂದು ಒಂದು ಕ್ವಿಂಟಲ್ಗೆ 30,000ದಿಂದ 34,000 ರೂಪಾಯಿವರೆಗೆ ಬೆಲೆಯನ್ನು ಹೊಂದಿದೆ. ಹಾಗೆ ಶಿವಮೊಗ್ಗದಲ್ಲಿ ಗೊರಬಲು ಅಡಿಕೆಯ ಬೆಲೆ 32,000ದಿಂದ 40,000, 32,000ದಿಂದ 40,000 ರೂಪಾಯಿವರೆಗೆ ಒಂದು ಕ್ವಿಂಟಲ್ಗೆ ಬೆಲೆಯನ್ನು ಹೊಂದಿದೆ. ಹಾಗೆ ನೋಡೋದಾದರೆ ಮತ್ತೊಂದು ಮಾರುಕಟ್ಟೆ ಆದಂಥ ತೀರ್ಥಹಳ್ಳಿಯಲ್ಲಿ ಗೊರಬಲು ಅಡಿಕೆ ಬಂದು 40,000ದಿಂದ 41,000 ರೂಪಾಯಿವರೆಗೆ ಒಂದು ಕ್ವಿಂಟಲ್ಗೆ ಬೆಲೆಯನ್ನು ಹೊಂದಿದೆ. ನೋಡಿ ರೈತ ಬಾಂಧವರೇ. ಹಾಗೆ ನೋಡೋದಾದರೆ ಸಾಗರದಲ್ಲಿ ರಾಶಿ ಅಡಿಕೆ ಬಂದು 50,000 ರೂಪಾಯಿವರೆಗೆ ಒಂದು ಕ್ವಿಂಟಲ್ಗೆ ಇದೆ. ಶಿವಮೊಗ್ಗದಲ್ಲಿ ಸರಕು ಅಡಿಕೆಯ ಬೆಲೆ 79,000ದಿಂದ 95,000, 79,000ದಿಂದ 95,000 ರೂಪಾಯಿವರೆಗೆ ಒಂದು ಕ್ವಿಂಟಲ್ಗೆ ಬೆಲೆಯನ್ನು ಹೊಂದಿದೆ. ನೋಡಿ ರೈತ ಬಾಂಧವರೇ, ಇದು ಇಂದಿನ ಅಡಿಕೆಯ ಬೆಲೆ ಆಗಿದೆ ನೋಡಿ ರೈತರೇ.